ನಮಸ್ಕಾರ ರೀ. ನಮಸ್ಕಾರ. ನಿಮ್ಗೆ ನಾವು ಈ ಬಯೋಟ್ರಿ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಅನ್ನು ಕೊಟ್ಟಿದ್ದೀರಿ. ಈಗ ಆಲ್ರೆಡಿ ಇಲ್ಲಿ ಐತ್ರಿ. ಓಕೆ, ಯೂಸ್ ಮಾಡ್ತಿರ್ತೀನಿ ದಿನನಿತ್ಯ. ನಿಮ್ಮ ಹೆಸರು ರೀ? ಸೋಮನಿ ಪಂಡಿತ್ ಕಾಂಬ್ಳೆ. ಸೋಮನಿ ಪಂಡಿತ್ ಕಾಂಬ್ಳೆ. ಯಾವ್ರು ನಿಮ್ದ್ರಿ? ತಂಗಡಿ ರೀ. ಓಕೆ ರೀ. ನೆಕ್ಸ್ಟ್ ಎದಕ್ಕೋಸ್ಕರ ಈ ಬೆಡ್ ಅನ್ನು ತಗೊಂಡಿದ್ರಿ ನೀವು ರೀ? ಕ್ಯಾನ್ಸರ್ ಸಲುವಾಗಿ. ಯಾರಿಗಿತ್ತು ಕ್ಯಾನ್ಸರ್? ಎಷ್ಟು ವರ್ಷ ಆಯ್ತು ಕ್ಯಾನ್ಸರ್ ಆಗಿ? 3 ವರ್ಷ ಆಯ್ತು. ಕ್ಯಾನ್ಸರ್ ಗಂಟ ಅದು ಗರ್ಭಕೋಶಕ್ಕೂ ನೆಕ್ಸ್ಟ್ ಸಂಡಾಸ ಇದಕ್ಕೂ ನಡವರ್ಕ್ ಆಗಿತ್ತು. ಆಗಿರೋದ್ರಿಂದ ಡಾಕ್ಟರ್ ಆಪರೇಷನ್ ಮಾಡಕ್ ಬರಂಗಿಲ್ಲ ಅಂತ ಹೇಳಿದ್ರು. ಓಕೆ. ನೆಕ್ಸ್ಟ್ ಅಂತ ಅದ್ರ ಸಲುವಾಗಿ ನೀವು ಟ್ರೀಟ್ಮೆಂಟ್ ಎಲ್ಲೆಲ್ಲಿ ತೋರಿಸಿರಿ? ಟ್ರೀಟ್ಮೆಂಟ್ ಅಲ್ಲೇ ಸಿದ್ಧಿವಿನಾಯಕ್ ಹಾಸ್ಪಿಟಲ್ ರೀ. ಹಾ ರೀ. ಕ್ಯಾನ್ಸರ್ ಆಸ್ಪತ್ರೆ ಐತ್ರಲ್ಲ ಸಿದ್ಧಿವಿನಾಯಕ್ ಮಿರಜ್. ಹಾ ರೀ. ಅದನ್ನ ಬಿಟ್ಟು ಎಷ್ಟು 1 ವರ್ಷ ಟ್ರೀಟ್ಮೆಂಟ್ ಕೊಟ್ಟು. ಹಾ ರೀ. ಅಲ್ಲಿಂದ 1 ವರ್ಷ ಟ್ರೀಟ್ಮೆಂಟ್ ಕೊಟ್ಟಿದ್ಮೇಲೆ ಆಯುರ್ವೇದಿಕ್ ಚಾಲೂ ಮಾಡಿ. ಆಯುರ್ವೇದಿಕ ಬಿಜಾಪುರ ಕೊಟ್ಟಿದ್ರಿ ಅಂತ. ಅಲ್ಲಿಂದ ಶಿವಮೊಗ್ಗ ತಗೊಂಡಿ. ಹಾ ರೀ. ಅಂತ ಆನಂತರ ಕೊಣ್ಣೂರು ವಾಸನ ಊರೈತಿ. ಹಾ ರೀ. ಗುಲ್ಬರ್ಗ. ಹಾ ರೀ. ಮತ್ತು ಬಿಜಾಪುರ ರೀ. ಹಾ ರೀ. ಮತ್ತು ಕೊಲ್ಲಾಪುರ. ಇಷ್ಟೆಲ್ಲ ಆಯುರ್ವೇದಿಕ್ 3 ರೀ. ಹಾ. ಅಂತ ಲಾಸ್ಟ್ಗೆ ಕೊಲ್ಲಾಪುರಕ್ಕೆ ಹೋಗಿದ್ದು. ಕೊಲ್ಲಾಪುರದವರ 1 ತಿಂಗಳ ಹಾಲು ಮೇಲೆ ಹಾಲು ಕುಡಿಯೋದು ತಂದ್ರು. ಅಂತ ಅಲ್ಲಿಂದ ನಿಮ್ ತಕ್ಕ ಮ್ಯಾಗ್ನೆಟಿಕ್ ಬೆಡ್ ತಗೊಂಡು. ಆ ನಂತರ ಸ್ವಲ್ಪ ನಮಗೆ 1 ತಿಂಗಳ ಆಯ್ತು ಈಗ ತಗೊಂಡು. ಈಗ ಆರಾಮ 1 ತಿಂಗಳು 25 ದಿವಸ ಆಯ್ತು. 1 ತಿಂಗಳು 25 ದಿವಸ ಆದ್ರೆ ಈಗ ಆರಾಮಾಗಿತ್ತು. 80% ಆರಾಮಾಗಿತ್ತು. 80% ಆರಾಮಾಗ್ಯಾರ. ನೆಕ್ಸ್ಟ್ ಮೊದಲು ಶುಗರ್ ಇಟ್ಟಿದ್ರು ಅವ್ರಿಗೆ? ಶುಗರ್ ಅವ್ರಿಗೆ 600 ತನಕ ಐತೆ. 500 600 400. ಈಗ ರೀ? ಈಗ ಹಂಗೆ ನಾರ್ಮಲ್ ಐತಿ. ಮೊದಲು BP ಇಟ್ಟಿತ್ರಿ? BP 140 ಐತ್ರಿ. 140 150 ಇತ್ತು ನೋಡಿ. ಒಮ್ಮೆ 200 ತಕ್ಕ ಹೋಗ್ತಿತ್ತು, ಒಮ್ಮೆ 80 ತಕ್ಕ ಕಮ್ಮಿ ಆಗ್ತಿತ್ತು. ಕಮ್ಮಿ ಆಗ್ತಿತ್ತು. ಅಂತ ಇವಾಗ ರೀ? ಲೆವೆಲ್ ಐತಿ 120. 125. ನೆಕ್ಸ್ಟ್ ಅಂತ ಅವ್ರಿಗೆ ಬ್ಲಡ್ ಎಷ್ಟು ಪಾಯಿಂಟ್ ಇತ್ರಿ ಮೊದಲ? ಬ್ಲಡ್ 6 ಪಾಯಿಂಟ್. ಬ್ಲಡ್ 6 ಪಾಯಿಂಟ್ ಆಗ್ಲಕ್ ಕಾರಣ ಅಂದ್ರ ಅವ್ ಮೈ ಬ್ಲಡ್ ಹೋಗ್ಬೇಕು. ಹೋಗ್ರಿ. ಈಗ ಎಲ್ಲ ಕಮ್ಮಿ ಆಗಿತ್ತು. ಅಂದ್ರ ಮಂತ್ಲಿ ಯಾವ ರೀತಿ ಪ್ರಾಬ್ಲಮ್ ಇತ್ತಲ್ಲ ಅದೇ ರೀತಿ ದಿನನಿತ್ಯ ಪ್ರಾಬ್ಲಮ್ ಇತ್ತು. ಓಕೆ. ಇವಾಗಂತ್ರು ಎಲ್ಲ ಆರಾಮಾಗೈತಿ. ಆರಾಮಾಗಿತ್ರಿ. ಒಂದ್ ಸ್ವಲ್ಪ 80% ಆಗಿದ್ರಿ. ಇನ್ನೊಂದ್ ಥೋಡಿ ಹೋಗಿ ಅದು ಆರಾಮಾಗ್ತದೆ. ಓಕೆ ರೀ. ನೆಕ್ಸ್ಟ್ ಅಂತ ಇನ್ ಮತ್ತೊಂದ್ರಿ ನಿಮ್ಗೆ ಬ್ಯಾಕ್ ಪೇನ್ ಇತ್ರಲ್ಲ ಅದು ಕಡಿಮೆ ಆಗೈತ್ರಿ? ಅಕ್ಕ ಆಗೈತ್ರಿ? ಹಾ. ಮತ್ತೊಂದ್ ನಿಮ್ಗೆ ಏನೋ ಅದು ಕ್ಯಾನ್ಸರ್ ಗಂಟೆ ಆಗಿರೋದ್ರಿಂದ ಬಾಯಲ್ಲಿ ಉಸಲದ ಬಿಟ್ರೆ ಸ್ಮೆಲ್ ಬರ್ತೈತಿರಲ್ಲ, ಅದು ಆರಾಮಾಗೈತಿ? ಸ್ಮೆಲ್ ಮೊದಲು ಹೆಂಗ್ ಬರ್ತೈತಿ ಸ್ಮೆಲ್? ಈಗ ರೀ ಒಟ್ಟ ಸ್ಮೆಲ್ ಬರ. ಓಕೆ. ನೋಡ್ಬೋದು ನಾವು ಈ ಬ್ಯಾಟ್ರಿ ಮ್ಯಾಗ್ನೆಟಿಕ್ ಬ್ಯಾಟ್ರೀಸ್ ಅನ್ನು ಕೊಟ್ಟಿದ್ವಿ. ಇವ್ರಿಗೆ ಒಂದು ಕ್ಯಾನ್ಸರ್ ಆಗಿ ಬ್ಯಾಕ್ ಪೇನ್ ಇತ್ತು, ಶುಗರ್ ಹೈ ಆಗೋದು, ಶುಗರ್ ಭಾಳ ಹೈ ಇತ್ತು, BP ಲೋ ಆಗೋದು, ಹೈ ಆಗೋದು ಇತ್ತು. ಇಷ್ಟು ಭಾಳಷ್ಟು ಲೇಡೀಸ್ ಪ್ರಾಬ್ಲಮ್ ಕೂಡ ಆಯ್ತು ಆ ಕ್ಯಾನ್ಸರ್ದಿಂದ. ಮತ್ತು ಬಾಯಲ್ಲಿ ಉಸಲ್ ಬಿಟ್ಟರೆ ಕೂಡ ಸ್ಮೆಲ್ ಬರ್ತಿತ್ತು. ಅದೆಲ್ಲ ಪೂರ್ತಿ ಇವಾಗ ಆರಾಮಾಗ್ಯಾರ. ಒಂದು 80% ರಿಲ್ಯಾಕ್ಸ್ ಆಗ್ಯಾರ. ವಿತಿನ್ 1 ತಿಂಗಳು 25 ದಿನದಾಗ ಅಂದ್ರೆ ಇವತ್ತು ಈ ರೀತಿ ರಿಸಲ್ಟ್ ಮಾಡ್ತೀವಿ. ಥ್ಯಾಂಕ್ ಯು.